ಸೊ ಹಾಯ್ ಸ್ನೇಹಿತರೆ ಇಂಡಿಯನ್ ಆರ್ಮಿಯಲ್ಲಿ ಆರ್ಮಿ ಆರ್ಡರ್ ಆ್ಯಂಡ್ ಸ್ಕ್ರಾಪ್ಸ್ ಅಂಥೇಳಿ ಟೋಟಲ್ ಆಗಿ 2615 ವೇಕೆನ್ಸಿಗಳಿಗೆ ಹೊಸದಾಗಿ ಅಧಿಸೂಚನೆ ಪ್ರಕಟಗೊಂಡಿರ್ತೈತಿ. ಜಸ್ಟ್ ನೋಡಿರಿ, ನಿಮ್ದು ಏನಾರ 10th ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು, ಸೆಕೆಂಡ್ PUC ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ಬೋದು, ಈಗ ಸರ ಇದು ಅಗ್ನಿವೀರ್ ಥರ 4 ವರ್ಷನೇ ಅಂಥೇಳಿ. ಇಲ್ಲಿ ನೋಡ್ರಿ, ಇದು ಪರ್ಮನೆಂಟ್ ಜಾಬ್ ಆಗಿರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ರಿ. ನಿಮ್ಗೆ ಎಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಕತಿ, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿದ್ದಿರ್ತೈತಿ, ಮತ್ತು ಹೈಟ್ ಏಟ್ ಇರ್ಬೇಕು, ಇದಕ್ಕೆ ಕಂಪ್ಲೀಟಾಗಿ ನಾ ಮುಂದೆ ತಿಳಿಸ್ಕೊಡ್ತೀನಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇತ್ತಂದರೆ ಇದ್ರ ಬಗ್ಗೆ ಕಮೆಂಟ್ಸ್ ಮಾಡ್ಬೋದು. ಮತ್ತು ಡಿಸ್ಕ್ರಿಪ್ಷನ್ದಾಗ ನಾ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ್ನ, ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಈಗೇನು ನೋಟಿಫಿಕೇಷನ್ ಅದ PDF ವಿತ್ ಅಪ್ಲೈ ಲಿಂಕ ಎರಡೂ ಅಲ್ಲಿ ಶೇರ್ ಮಾಡ್ತೀನಿ. ನಿಮ್ದು ಏನರ ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ, ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಇಂಟ್ರೆಸ್ಟ್ ಇತ್ತಂದ್ರೆ ಅಪ್ಲೈ ಮಾಡಿರಿ. ಟೋಟಲಾಗಿ ಇದ್ರೊಳಗೆ 5 ಪೋಸ್ಟ್ ಬರ್ತಾವೆ. ಟೋಟಲಾಗಿ ಇದ್ರೊಳಗನ 5 ಪೋಸ್ಟ್ ಬರ್ತಾವೆ. ಒಂದೇದು ನೋಡ್ರಿ, ಟ್ರೇಡ್ಸ್ಮನ್ ಬರ್ತೈತಿ. ಒಂದೇದ ಟ್ರೇಡ್ಸ್ಮನ್. ಟೋಟಲಾಗಿ 1799 ವೇಕೆನ್ಸಿ. ಟೋಟಲಾಗಿ 1799 ವೇಕೆನ್ಸಿ. ಎರಡನೇದ ಫೈರ್ಮೆನ್ ಬರ್ತೈತಿ. ಇದ್ರೊಳಗೆ 508 ವೇಕೆನ್ಸಿ. ಇಲ್ಲಿ ನೋಡ್ರಿ, ಫೈರ್ಮೆನ್ ನೋಟಿಫಿಕೇಷನ್ಗೋಸ್ಕರ ಯಾರೆಲ್ಲ ವೇಟ್ ಮಾಡತ್ತಿದ್ರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ಪರ್ಮನೆಂಟ್ ಜಾಬ್ ಆಗಿರ್ತೈತಿ. ನಿಮಗೆ ಎಕ್ಸಾಮ್ ಇರ್ತೈತಿ. ಇದಕ್ಕೆ ಎಕ್ಸಾಮ್ ಸಿಲೆಬಸ್ನ ಮುಂದೆ ತಿಳಿಸ್ಕೊಡ್ತಾನೆ, ಯಾವ ರೀತಿಯಾಗಿ ಎಕ್ಸಾಮ್ ಇರ್ತೈತಿ ಅಂಥೇಳಿ. ಎರಡನೇದ. ನೆಕ್ಸ್ಟ್ ಮೂರನೇದು JOA ಜೂನಿಯರ್ ಆಫೀಸ್ ಅಸಿಸ್ಟೆಂಟ್. ಇದ್ರೊಳಗೆ 104 ವೇಕೆನ್ಸಿಗಳು ಖಾಲಿ ಅದಾವೆ. ನೆಕ್ಸ್ಟ್ ನೋಡ್ರಿ, MTS. ಇದ್ರೊಳಗೆ 142 ವೇಕೆನ್ಸಿ. ಮತ್ತು 5ನೇದ ಮಟೀರಿಯಲ್ ಅಸಿಸ್ಟೆಂಟ್ ಅಂಥೇಳಿ. ಟೋಟಲಾಗಿ 50 ವೇಕೆನ್ಸಿ. ಟೋಟಲಾಗಿ ಎಷ್ಟದು? 2615 ವೇಕೆನ್ಸಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಕೈತೆ ಅಂದ್ರೆ 24 ಆಗಸ್ಟ್ 2026 ರಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಅಪ್ಲಿಕೇಶನ್ ನೋಡ್ರಿ, ಸ್ಟಾರ್ಟ್ ಆತಂದ್ರೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅದನ್ನು ನಾ ಮುಂದೆ ತಿಳಿಸ್ಕೊಡ್ತೇನೆ ನಿಮ್ಗೆ. ಕೊನೆಯ ದಿನಾಂಕ 22 ಸೆಪ್ಟೆಂಬರ್ ಇದ್ದಿರ್ತೈತಿ. ಈಗ ಕಂಪ್ಲೀಟಾಗಿ ಮೊದಲು ನೋಟಿಫಿಕೇಷನ್ ನೋಡೋಣ. ಇಲ್ಲಿ ನೋಡ್ಬೋದು, ಟೋಟಲಾಗಿ 2615 ವೇಕೆನ್ಸಿಗಳನ್ನ ಕನ್ಫರ್ಮ್ ಮಾಡ್ಯಾರು. ಇದ್ರೊಳಗನ ಫೈರ್ಮ್ಯಾನ್ ಇದನ್ನು ಕಂಟಿನ್ಯೂಸ್ ಆಗಿ ಕೇಳತ್ತಿದ್ರಿ. ಸೊ ಅದಕ್ಕಾಗಿ ಮೇನಾಗಿ ಇದಕ್ಕೆ ಹೇಳತ್ತನ್ನ, ಫೈರ್ಮ್ಯಾನಲ್ಲಿ ನೋಡ್ರಿ 508 ವೇಕೆನ್ಸಿ ಅದಾವು. ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ನಿಮಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತೀನಿ. ಟೋಟಲಾಗಿ 2615 ವೇಕೆನ್ಸಿ. ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಕೈತಿ? 24 ಆಗಸ್ಟ್ 2026 ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಕೊನೆಯ ದಿನಾಂಕ 22 ಸೆಪ್ಟೆಂಬರ್ 2026 ಕೊನೆಯ ದಿನಾಂಕ ಆಗಿರ್ತೈತಿ. ಮತ್ತು ನೀವು ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಕೈತಿ. ಮತ್ತು ನೋಡಿರಿ, ಇದ್ರದ್ದು PDF ನಿಮ್ಗೆ ಸ್ಟಾರ್ಟಿಂಗ್ನೇ ಹೇಳಿನ, PDF ಟೆಲಿಗ್ರಾಮ್ದಲ್ಲಿ ನಾ ಶೇರ್ ಮಾಡ್ತೀನಿ. ಅಪ್ಲೈ ಲಿಂಕು ಶೇರ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟು ನಾ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಇದೊಂದೇ ಜಾಬ್ಸ್ ಅಂತ ಹೇಳತ್ತಿಲ್ಲ, ಯಾವುದೇ ಜಾಬ್ಸ್ ಕಲ್ಪಾರ್ ಮಾಡಿರೋ ಪ್ರತಿಯೊಂದು ಅಲ್ಲಿ ನಾ ಶೇರ್ ಮಾಡ್ತಾನೋ. ನೀವು ಜಾಯ್ನ್ ಇದ್ರಂದ್ರೆ ಡೈರೆಕ್ಟ್ ಅಪ್ಲಿಕೇಶನ್ ಹಾಕಕ್ಕೆ ಈಸಿ ಆಕೈತಿ, ಲಿಂಕ್ ಇರ್ತೈತಿ. ನೆಕ್ಸ್ಟ್ ಬರೋದಾದರೆ ಟೋಟಲಾಗಿ ನೋಡ್ರಿ, ಟ್ರೇಡ್ಸ್ಮನ್ ಮೇಟ್ ಒಳಗೆ 1799 ವೇಕೆನ್ಸಿ. ಫೈರ್ಮನ್ ಒಳಗೆ 508 ವೇಕೆನ್ಸಿ. JOA ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ 104 ವೇಕೆನ್ಸಿ. MTSನಲ್ಲಿ 142 ವೇಕೆನ್ಸಿ. ಮಟೀರಿಯಲ್ ಅಸಿಸ್ಟೆಂಟ್ 50 ವೇಕೆನ್ಸಿ. ಟೋಟಲಾಗಿ 2615 ವೇಕೆನ್ಸಿಗಳನ್ನ ಕನ್ಫರ್ಮ್ ಮಾಡ್ಯಾರು. ಆದಷ್ಟು ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ನಾನು ಮೇನ್ ಹೇಳೋದಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ನಿಮಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಹೇಳ್ರಿ, ಏನಾದರೂ ಹೆಲ್ಪ್ ಬೇಕಂದ್ರೆ ಹೇಳ್ರಿ, ಹೆಲ್ಪ್ ಮಾಡ್ತೀನಿ. ಕಮೆಂಟ್ಸ್ ಮಾಡ್ಬೋದು, ಅಥವಾ ಪರ್ಸನಲಾಗಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ಟ್ರೇಡ್ಸ್ಮನ್ ಮೇಟ್ಸ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಕ್ಕೆ ಜಸ್ಟ್ ನಿಮ್ಮದು ಏನಾರ 10th ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಸರ್ ನಾ 10ನೇ ಪಾಸ್ ಆಗೀನಿ, ಯಾವುದಕ್ಕೆ ಅಪ್ಲೈ ಮಾಡಿರಿ? ಟ್ರೇಡ್ಸ್ಮನ್ ಮೇಟಿಗೆ ಅಪ್ಲೈ ಮಾಡ್ಬೋದು, ಫೈರ್ಮನ್ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು, ಮತ್ತು MTS ಹುದ್ದೆಗಳಿಗೂ ಅಪ್ಲೈ ಮಾಡ್ಬೋದು. ನೋಡಿರಿ, ನಿಮ್ದು ಏನರ SSLC ಪಾಸ್ ಆಗಿತ್ತಂದ್ರೆ MTSಗೆ ಅಪ್ಲೈ ಮಾಡಿರಿ, ಫೈರ್ಮನಿಗೆ ಅಪ್ಲೈ ಮಾಡಿರಿ, ಟ್ರೇಡ್ಸ್ಮನ್ ಮೇಟ್. ಇವು ಟೋಟಲಾಗಿ 3 ಪೋಸ್ಟ್ ಅದಾವೆ. ಸರ್ ನಾವು 3ಕ್ಕೂ ಅಪ್ಲೈ ಮಾಡ್ಬೋದನ್ರಿ? ಇಲ್ಲ, ಒಂದು ಪೋಸ್ಟಿಗೆ ನೀವು MTS ಪೋಸ್ಟಿಗಾರ ಅಪ್ಲೈ ಮಾಡಿರಿ, ಫೈರ್ಮನ್ಗಾರ ಅಪ್ಲೈ ಮಾಡಿರಿ, ಟ್ರೇಡ್ಸ್ಮನ್ ಮೇಟಿಗಾರ ಅಪ್ಲೈ ಮಾಡಿರಿ. ಟೋಟಲಾಗಿ 3 ಪೋಸ್ಟ್ ಒಳಗೆ 1 ಪೋಸ್ಟ್ ಅಪ್ಲೈ ಮಾಡ್ಬೋದು. ಅಂಡರ್ಸ್ಟ್ಯಾಂಡ್? ಇಲ್ಲಿ ನೋಡ್ರಿ, ನೆಕ್ಸ್ಟ್ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ JOA. ಒಂದೇದು ಸೆಕೆಂಡ್ PUC ಪಾಸ್ ಆಗಿರ್ಬೇಕು. ಟೈಪಿಂಗ್
ಇಲ್ಲಿ ನೋಡ್ರಿ ಇಂಗ್ಲೀಷ್ ನಿಮ್ಗೆ ಟೈಪಿಂಗ್ ಮಾಡಕ್ಕೆ ಬರ್ತಿರ್ಬೇಕು 35 ವರ್ಡ್ ಪರ್ ಮಿನಿಟ್ ಒಳಗೆ ನಿಮ್ಗೆ ಟೈಪಿಂಗ್ ಮಾಡಕ್ಕೆ ಬರ್ತಿತ್ತು ಮಾತ್ರ ಅಪ್ಲಿಕೇಶನ್ ಹಾಕ್ರಿ. ಸುಮ್ಮನೆ ಅಪ್ಲಿಕೇಶನ್ ಹಾಕೋದು ನೀವು ಟೈಪಿಂಗ್ ಇದ್ರೊಳಗೆ ಏನೈತಿ ಡೈರೆಕ್ಟ್ ಏನೈತಿ ಅನ್ಪಿಟ್ ರಿಸಲ್ಟ್ ಆಗಿಬಿಡೋದು, ಈ ರೀತಿ ಬೇಡ. ನಿಮಗೆ ಟೈಪಿಂಗ್ ಬರ್ತಿತ್ತು ಮಾತ್ರ ಅಪ್ಲಿಕೇಶನ್ ಹಾಕ್ರಿ. ನೆಕ್ಸ್ಟ್ ಮಟೀರಿಯಲ್ ಅಸಿಸ್ಟೆಂಟ್ಗೆ ಬ್ಯಾಚುಲರ್ ಡಿಗ್ರಿ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಕ್ವಾಲಿಫಿಕೇಷನ್ ಬಗ್ಗೆ ಏನಾದರೂ ಡೌಟ್ಸ್ ಕ್ವಾಲಿಫಿಕೇಷನ್ ಬಗ್ಗೆ ಟ್ರೇಡ್ಸ್ಮನ್ ಮೇಟ್, ಫೈರ್ಮ್ಯಾನ್, MTS, SSLC ಆಗಿತ್ತಂದ್ರೆ ಅಪ್ಲೈ ಮಾಡಿರಿ. JOA ಸೆಕೆಂಡ್ PUC ಪಾಸಾಗಿ ಕಂಪ್ಯೂಟರ್ ಟೈಪಿಂಗ್ ಸ್ಪೀಡ್ ಇತ್ತಂದ್ರೆ ಅಪ್ಲೈ ಮಾಡಿರಿ. ಇದರ ಬ್ಯಾಚುಲರ್ ಡಿಗ್ರಿ ಕ್ವಾಲಿಫಿಕೇಷನ್ ಬಗ್ಗೆ ಇದನ್ನು ಬಿಟ್ಟು ನಿಮಗೆ ಡೌಟ್ಸ್ ಬರತ್ತಿತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಸ್ಯಾಲ್ರಿ ಟ್ರೇಡ್ಸ್ಮನ್ ಮೇಟ್ ಹುದ್ದೆಗಳಿಗೆ 18,000ದಿಂದ 56,900 ರೂಪಾಯಿ ಸ್ಯಾಲ್ರಿ. ಫೈರ್ಮನ್ ಹುದ್ದೆಗಳಿಗೆ 19,900ರಿಂದ 63,200 ರೂಪಾಯಿ ಸ್ಯಾಲ್ರಿ ಇರ್ತೈತಿ. JOA 19,000ದಿಂದ 900ರಿಂದ 63,200 ರೂಪಾಯಿ ಸ್ಯಾಲ್ರಿ ಇರ್ತೈತಿ ನಿಮಗೆ. MTS ಹುದ್ದೆಗಳಿಗೆ 18,000ದಿಂದ 56,900 ರೂಪಾಯಿ ಸ್ಯಾಲ್ರಿ. ನೆಕ್ಸ್ಟ್ ಮಟೀರಿಯಲ್ ಅಸಿಸ್ಟೆಂಟ್ 29,200ರಿಂದ 92,900 ರೂಪಾಯಿ ಸ್ಯಾಲ್ರಿ, 92,300 ರೂಪಾಯಿ ಸ್ಯಾಲ್ರಿ. ನಿಮಗೆ ಕ್ವಾಲಿಫಿಕೇಷನ್ ಬಗ್ಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಪ್ರತಿಯೊಂದು ವಿದ್ಯಾರ್ಥಿಗಳು ನನಗೆ ಫೈರ್ಮನ್ ಕೇಳ್ತಿದ್ರಿ. ಇಲ್ಲಿ ನೋಡಿರಿ ಫೈರ್ಮನ್ ನೋಟಿಫಿಕೇಷನ್ ಆಗೈತಿ. ಜಸ್ಟ್ ನಿಮ್ದು 10ನೇ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಟ್ರೇಡ್ಸ್ಮನ್ ಮೇಟ್ ಹುದ್ದೆಗಳಿಗೂ 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. MTS ಹುದ್ದೆಗಳಿಗೂ ನೀನು ಜಸ್ಟ್ ನಿಮ್ಮ 10th ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸೆಕೆಂಡ್ PUC ಆಗಿರಬೇಕು ವಿತ್ ಟೈಪಿಂಗ್ ಸ್ಪೀಡ್ ಇತ್ತಂದ್ರೆ ಮಾತ್ರ ಅಪ್ಲೈ ಮಾಡಿರಿ. ಸುಮ್ಮನೆ ಅಪ್ಲೈ ಮಾಡಬೇಡ್ರಿ. ಟೈಪ್ ಮಾಡೋಕೆ ಬರ್ತಿತ್ತು ಅಪ್ಲೈ ಮಾಡಿರಿ. ಕ್ವಾಲಿಫಿಕೇಷನ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇರ್ತಾರೆ ಕಮೆಂಟ್ಸ್ ಮಾಡ್ಬೋದು. ನೆಕ್ಸ್ಟ್ ನೋಡಿರಿ, ಇದು ಡೇಟ್ ಐತಿ ನಿಮ್ಗೆ ಸ್ಟಾರ್ಟಿಂಗ್ನ ತಿಳಿಸ್ಕೊಟ್ಟನ. ಈಗ ಸೆಲೆಕ್ಷನ್ ಪ್ರೊಸೆಸ್ ಮೊದಲು ನೀವು ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ತೀರಿ. ಫಸ್ಟ್ ಪ್ರೊಸೆಸ್ ಏನೈತಿ, ಅಪ್ಲಿಕೇಶನ್ ಹಾಕ್ತೀರಿ. ಅಪ್ಲಿಕೇಶನ್ ಆದಮೇಲೆ ನಿಮ್ದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋ, ಎಕ್ಸಾಮ್ ಇರ್ತೈತಿ. ನೆಕ್ಸ್ಟ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಫಿಸಿಕಲ್ ಇರ್ತೈತಿ. ಇದ್ರ ಬಗ್ಗೆ ನಾ ಮುಂದೆ ತಿಳಿಸ್ಕೊಡ್ತೀನಿ ಫಿಸಿಕಲ್ ಬಗ್ಗೆ. ಮತ್ತು ಟೈಪಿಂಗ್ ಟೆಸ್ಟ್ ಇರ್ತೈತಿ ಓನ್ಲಿ JO ಪೋಸ್ಟ್ಗಳೇ ಅಷ್ಟೇ. ನೆಕ್ಸ್ಟ್ ನೋಡಿರಿ ಡಾಕ್ಯುಮೆಂಟ್ ವೆರಿಫಿಕೇಷನ್, ಮೆಡಿಕಲ್ ಎಕ್ಸಾಮಿನೇಷನ್, ಈ ರೀತಿಯಾಗಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಇಲ್ಲಿ ನೋಡಿರಿ ಎಕ್ಸಾಮ್ ಪ್ಯಾಟರ್ನ್ ಇದನ್ನು ಕೇಳ್ತಿದ್ರಿ ಪ್ರತಿಯೊಂದು ವಿದ್ಯಾರ್ಥಿಗಳು. ಎಕ್ಸಾಮ್ ಪ್ಯಾಟರ್ನ ಈಸಿ ಇರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ನೀವು SSC GD ರೈಲ್ವೆ ಇವರು ಬರೆದಿದ್ದಾರೆ ನಿಮಗೆ ಆಲ್ಮೋಸ್ಟ್ ಎಕ್ಸಾಮ್ ಈಸಿ ಅನ್ನಿಸ್ತೈತಿದ. ಯಾಕಂದರೆ SSC GDಕ್ಕಿಂತ ಈಸಿ ಇರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ಜನರಲ್ ಇಂಟೆಲಿಜೆನ್ಸಿ ಮತ್ತು ರೀಸನಿಂಗ್ ನೋಡಿರಿ 25 ಕ್ವಶನ 25 ಮಾರ್ಕ್ಸ. ಜನರಲ್ ಅವೇರ್ನೆಸ್ GK 25 ಕ್ವಶನ 25 ಮಾರ್ಕ್ಸ. ನ್ಯೂಮ್ಯಾರಿಕಲ್ ಆಪ್ಟಿಟ್ಯೂಡ್ 25 ಕ್ವಶನ 25 ಮಾರ್ಕ್ಸ. ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ 25 ಕ್ವಶನ 25 ಮಾರ್ಕ್ಸ. ಟೋಟಲಾಗಿ 100 ಕ್ವಶನ 100 ಮಾರ್ಕ್ಸ. ಎಕ್ಸಾಮ್ ನೋಡಿರಿ ಈಸಿ ಇರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ಎಕ್ಸಾಮ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ನೆಕ್ಸ್ಟ್ ನೋಡಿರಿ ವಯಸ್ಸು ಎಷ್ಟಿರ್ಬೇಕಂದ್ರೆ ಜಸ್ಟ್ 18 ವರ್ಷ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಕೇವಲ ನಿಮ್ಗೆ 18 ವರ್ಷ ಆಗ್ಯಾವ ಅಪ್ಲೈ ಮಾಡ್ಬೋದು. ಗರಿಷ್ಠ OBC ಅವರಿದ್ರಂದ್ರೆ 25 ವರ್ಷ ಇರ್ತೈತಿ, 18ರಿಂದ 25 ವರ್ಷ. ಮತ್ತು SC ST ಅವರಿದ್ರಂದ್ರೆ 18ರಿಂದ 27 ವರ್ಷ ವಯಸ್ಸಿದ್ದಿರ್ತೈತಿ. ಜಸ್ಟ್ ನಿಮ್ದು 18 ಆಗಿದ್ದು ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. 18 ಆಗಿತ್ತಂದ್ರೆ ಅಪ್ಲೈ ಮಾಡಿರಿ. ನೆಕ್ಸ್ಟ್ ನೋಡಿರಿ ಹೈಟ್ ಕೇವಲ 165 ಸೆಂಟಿಮೀಟರ್. ಎಷ್ಟು 165 ಸೆಂಟಿಮೀಟರ್ ಹೈಟ್ ಇತ್ತಂದ್ರೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್. ಕೇವಲ ಎಷ್ಟು 165 ಸೆಂಟಿಮೀಟರ್ ಹೈಟ್ ಇತ್ತಂದ್ರೆ ಅಪ್ಲೈ ಮಾಡ್ಬೋದು. ಚೆಸ್ಟ್ ನೋಡಿರಿ 77ರಿಂದ 82 ಚೆಸ್ಟ್. ನಾರ್ಮಲ್ 77, ಎಕ್ಸ್ಪೆರಿಮೆಂಟ್ ಮಾಡಿದಾಗ 5 ಸೆಂಟಿಮೀಟರ್ 82 ಇರಬೇಕು. ರನ್ನಿಂಗ್ 1.6 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ. 60 ನಿಮಿಷ ಟೈಮಿಂಗ್ ಇದ್ದಿರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ರನ್ನಿಂಗ್ ಕವರ್ ಮಾಡ್ತೀರಿ. 100% ಪ್ರತಿಯೊಂದು ವಿದ್ಯಾರ್ಥಿಗಳು ಏನಂತ ರನ್ನಿಂಗ್ ಕವರ್ ಮಾಡ್ತೀರಿ. ಎಷ್ಟು 1.6 ಕಿಲೋಮೀಟರ್ ರನ್ನಿಂಗ್ 60 ನಿಮಿಷ ಟೈಮಿಂಗ್ ಇದ್ದಿರ್ತೈತಿ. ನೆಕ್ಸ್ಟ್ ನೋಡಿರಿ ಎಕ್ಸಾಮ್ ಯಾವ ರೀತಿಯಾಗಿರ್ತೈತಿ ಅಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ಬೋದು, ಸರ್ ಎಕ್ಸಾಮ್ ಆನ್ಲೈನ್ ಇರ್ತೈತೆ ಆಫ್ಲೈನ್ ಇರ್ತೈತೆ ಅಂಥೇಳಿ. ಪ್ರತಿ ವರ್ಷವೇನೈತಿ ಎಕ್ಸಾಮ್ ಇದೆ ಆಫ್ಲೈನ್ ಇರ್ತೈತಿ, ಆನ್ಲೈನ್ ಇಲ್ಲ. ಪ್ರತಿ ವರ್ಷವೇನೈತಿ ಆಫ್ಲೈನ್ ಇರ್ತೈತಿ. ಈ ಸಲ ನೋಡಬೇಕು, ಇದು ಸಲ ನೋಡ್ರಿ ಆಫ್ಲೈನೇ ಇರ್ಬೋದು. ಆನ್ಲೈನ್ ಕಂಡಕ್ಟ್ ಮಾಡೋದು ಡೌಟ್ ಐತಿ, ಆಫ್ಲೈನ್ ಇರ್ಬೋದು. ಮತ್ತು ಏನಾದರೂ ಡೌಟ್ಸ್ ಇದ್ರ ಬಗ್ಗೆ ಹೈಟ್ 165 ಸೆಂಟಿಮೀಟ್ರ್. ಈಗ SSC GD ಹೈಟ್ ಯಾರಿಗೆಲ್ಲ ಬರೋಂಗಿಲ್ಲ ಅನ್ನುವಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು. SSC GD ಹೈಟ್ ಎಷ್ಟೈತೆ ರೀ 170 ಸೆಂಟಿಮೀಟ್ರ್ SSC GD ಹೈಟ್ ಐತಿ. ಇದ್ರದ್ದು ಹೈಟ್ ಎಷ್ಟೈತಿ ಯೋಚಿಸಿದ 165 ಸೆಂಟಿಮೀಟ್ರ್. 5 ಸೆಂಟಿಮೀಟ್ರ್ ಡಿಫ್ರೆನ್ಸ್ ಐತಿ. ಸೊ ಅದಕ್ಕಾಗಿ ನನ್ನ ಮೇನ್ ಸಜೆಷನ್ ಏನಂದ್ರೆ ನಿಮ್ದು 10ನೇ ಪಾಸ್ ಆಗಿತ್ತು, 18 ವರ್ಷ ಆಗಿದ್ದು,
165 ಸೆಂಟಿಮೀಟ್ರ್ ಹೈಟ್ ಇತ್ತಂದ್ರೆ ಅಪ್ಲೈ ಮಾಡ್ಬೋದು. ಇಷ್ಟ ಸಿಂಪಲ್ಲಾಗಿ. ಫೈರ್ಮ್ಯಾನ್ ಟ್ರೇಡ್ಸ್ಮನ್ ಮೇಟ್ MTS ಜಸ್ಟ್ 10ನೇ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. JOA ಪೋಸ್ಟ್ಗಳಿಗೆ ಸೆಕೆಂಡ್ PUC ಮಟೀರಿಯಲ್ ಅಸಿಸ್ಟೆಂಟ್ ಬ್ಯಾಚುಲರ್ ಡಿಗ್ರಿ ಈ ರೀತಿಯಾಗಿ ಕ್ವಾಲಿಫಿಕೇಷನ್. ಇದನ್ನು ಬಿಟ್ಟು ನಿಮಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಆಲ್ಮೋಸ್ಟ್ ನಾ ಪ್ರತಿಯೊಂದು ಕವರ್ ಮಾಡಿನೂ. ಇದಕ್ಕೂ ಡ್ರೆಸ್ ಕೋಡ್ ಇರ್ತೈತಿ, ಅದ್ರ ಬಗ್ಗೆ ನಿಮಗೆ ಅದೇನು ಬೇಡ. ಈಗ ಇದನ್ನು ಬಿಟ್ಟು ಏನಾದರೂ ಡೌಟ್ಸ್ ಇತ್ತಂದ್ರೆ ಪರ್ಸನಲಾಗಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಹಂಗೆ ನೋಡಿರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಒಂದು ಮಾಡ್ಕೊರಿ. ಯಾಕಂದ್ರೆ ನೋಡಿರಿ ನಾ ಯಾವುದೇ ಜಾಬ್ಸ್ ಕಲ್ಪಾರ್ ಮಾಡಲಿ, ಒಂದೇ ಜಾಬ್ಸ್ ಅಂತ ಹೇಳಲ್ಲ ಪ್ರತಿಯೊಂದು ಯಾವುದೇ ಜಾಬ್ಸ್ ಸ್ಟೇಟ್ ಗೌರ್ಮೆಂಟ್ದಾಗ ಕಾಲ್ಪಾರ್ ಮಾಡಲಿ, ಸೆಂಟ್ರಲ್ ಗೌರ್ಮೆಂಟ್ದಾಗ ಕಾಲ್ಪಾರ್ ಮಾಡಲಿ, ಅವರ ಕೆಲವೊಂದಿಷ್ಟು ಪ್ರೈವೇಟ್ ಜಾಬ್ಸ್ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾನೆ. ಮಿಸ್ ಮಾಡ್ಲಾರ್ದು ನೋಡ್ರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೆಕ್ಸ್ಟ್ ಏನೇ ಮತ್ತೆ ಅಪ್ಡೇಟ್ ಬರ್ತಂದ್ರೆ ಇಮ್ಮಿಡಿಯೇಟಾಗಿ ಇದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅದನ್ನು ಕೂಡ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆತಂದ್ರೆ 24ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಅಪ್ಲಿಕೇಶನ್ ಸ್ಟಾರ್ಟ್ ಆತಂದ್ರೆ ಯಾವ ರೀತಿಯಾಗಿ ನೀವು ಅಪ್ಲೈ ಮಾಡಬೇಕು, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ, ಮತ್ತೊಂದು ವೀಡಿಯೋ ಮಾಡಂದ್ರೆ ಇದ್ರ ಬಗ್ಗೆ ಮತ್ತೆ ಕಂಪ್ಲೀಟಾಗಿ ವೀಡಿಯೋ ಮಾಡಿ ತಿಳಿಸ್ತಾನೆ. ನಿಮಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.